ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಜಾಮೂನು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನಾನಿವತ್ತು ಸಿಹಿಗೆಣಸನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಜಾಮೂನನ್ನು ಮಾಡ್ಬೋದು ಅಂತ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ನೋಡಿ ಒಂದು ಸಿಹಿಗೆಣಸನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಹೊರಗಡೆ ಎಲ್ಲ ಮಣ್ಣೆಲ್ಲ ಇರ್ತದೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಈ ರೀತಿ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಳ್ಬೇಕು. ಅದರ ಒಳಗೆಲ್ಲ ಏನಾದರೂ ಹಾಳಾಗಿದ್ರೆ ಎಲ್ಲ ಕೆಲವು ಸಿಹಿಗೆಣಸು ಹಾಳಾಗಿರ್ತದೆ ಅದನ್ನೆಲ್ಲ ಚೆನ್ನಾಗಿ ತೆಗೆದು ಮಿಡಲಿಂದ ಒಂದು ಸಲ ಕಟ್ ಮಾಡಿ ಈ ರೀತಿ ಕುಕ್ಕರಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ಕುಕ್ಕರಿಗೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಒಂದು ಪಾತ್ರೆಯಲ್ಲಿ ನಾವು ಕಟ್ ಮಾಡಿದಂತಹ ಸಿಹಿಗೆಣಸನ್ನು ಇಟ್ಟು ಒಂದು 2 ರಿಂದ 3 ವಿಷಲ್ ಕೂಗಿಸಿಕೊಳ್ಬೇಕು. ನೀವು ಇದನ್ನು ಹಬೆಯಲ್ಲಿ ಬೇಯಿಸಿಕೊಳ್ಬೇಕು. ಈ ರೀತಿ ಅಲ್ಲದಿದ್ದರೆ ನೀವು ಇಡ್ಲಿಯನ್ನೆಲ್ಲ ಬೇಯಿಸಿಕೊಳ್ತೀರಲ್ಲ ಅದೇ ರೀತಿ ಹಬೆಯಲ್ಲಿ ಕೂಡ ಬೇಯಿಸಿಕೊಳ್ಬೋದು. ಇನ್ನು ನಾವು ಸಕ್ಕರೆ ಪಾಕವನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಈ ಜಾಮೂನಿಗೆ ಆರ್ಗ್ಯಾನಿಕ್ ಶುಗರ್ ಯೂಸ್ ಮಾಡಿ ಜಾಮೂನು ಮಾಡ್ತಾ ಇದ್ದೇನೆ. ಈ 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಸ್ಟವ್ ಹಚ್ಚಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಹೈ ಫ್ಲೇಮಲ್ಲೇ ಇರಲಿ. ಸಕ್ಕರೆ ಎಲ್ಲ ಕರಗಿದ ನಂತರ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡ್ರೆ ಆಯಿತು. ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ. ಈ ಆರ್ಗ್ಯಾನಿಕ್ ಶುಗರ್ ಯೂಸ್ ಮಾಡಿ ಮಾಡೋದ್ರಿಂದ ಯಾವುದೇ ಕಹಿ ಆಗಲಿ ಅಥವಾ ಬೇರೆ ಯಾವುದೇ ಸ್ಮೆಲ್ ಆಗಲಿ ಬರೋದಿಲ್ಲ. ನಾವು ಯಾವ ರೀತಿ ಸಕ್ಕರೆ ಯೂಸ್ ಮಾಡ್ತೇವೋ ಅದೇ ರೀತಿಯ ರುಚಿ ಬರ್ತದೆ. ಆದರೆ ಕಲರ್ ಮಾತ್ರ ಕಪ್ಪು ಬಣ್ಣದಲ್ಲಿ ಬರ್ತದೆ ಅಷ್ಟೇ, ಬ್ರೌನ್ ಕಲರಲ್ಲಿ. ಜಾಮೂನು ಮಾತ್ರ ಬ್ರೌನ್ ಕಲರಲ್ಲಿ ಇರ್ತದೆ ಅಂತಷ್ಟೇ. ಆದರೆ ಇದು ಆರ್ಗ್ಯಾನಿಕ್ ಶುಗರ್ ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ ಇದು ಒಂದು ಕುದಿ ಬಂದ ತಕ್ಷಣ ನಾನು ಇದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡೆ. ಇನ್ನು ಒಂದು 3 ನಿಮಿಷ ಈ ರೀತಿ ಕುದಿಲಿ ಅದು. ಆಗ ಅದು ಸ್ವಲ್ಪ ಅಂಟಿದ ರೀತಿ ಬರ್ತದೆ. ಒಂದೆಳೆ ಪಾಕ ಆಗೋದು ಬೇಡ, ಜಸ್ಟ್ ಕೈಯಲ್ಲಿ ಸ್ವಲ್ಪ ಅಂಟಿನ ಹಾಗೆ ಆದರೆ ಸಾಕು. ಅಷ್ಟಾದಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಇಟ್ಟುಕೊಳ್ಳುವ. ಈಗ ನಾವು ಹಬೆಯಲ್ಲಿ ಬೇಯಿಸಿಕೊಂಡಂತಹ ಸಿಹಿಗೆಣಸು ರೆಡಿಯಾಗಿದೆ. ನೋಡಿ ಈ ರೀತಿ ಚಾಕುವಿನ ಸಹಾಯದಿಂದ ಅದನ್ನು ತೂತು ಮಾಡುವಾಗ ಅದು ಸ್ಮೂತ್ಲಿ ಹೋಗಬೇಕು. ಸ್ಮೂತ್ಲಿಯಾಗಿ ತೂತಾಗಬೇಕು. ನಾವು ಪ್ರೆಷರಲ್ಲಿ ತೂತು ಮಾಡುವಾಗ ಇರಬಾರ್ದು. ಅಷ್ಟು ಚೆನ್ನಾಗಿ ಈ ಗೆಣಸು ಬೇಯಬೇಕು. ಇನ್ನಿದರ ಸ್ವಲ್ಪ ಬಿಸಿ ಇರುವಾಗಲೇ ಅದರ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಈ ರೀತಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ. ಕೆಲವು ಗೆಣಸೆಲ್ಲ ಹೊರಗಡೆ ಎಲ್ಲ ಬೆಂದಾಗ ಕಪ್ಪು ಬರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ತೆಗೆದಿಟ್ಟುಕೊಂಡ್ರೆ ಆಯಿತು. ಇನ್ನಿದನ್ನು ನೋಡಿ ಈ ರೀತಿ ಸ್ಮ್ಯಾಶ್ನರನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಇದರಲ್ಲಿ ಯಾವುದೇ ಗಟ್ಟಿ ಅಂಶ ಉಳಿಬಾರ್ದು, ಅಷ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು. ನೀವು ಒಂದ್ಸಲ ಬೇಕಿದ್ದರೆ ತುರಿಮಣೆಯಲ್ಲಿ ತುರಿದ್ರೂ ಆಗಬಹುದು, ಇಲ್ಲದಿದ್ದರೆ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೂ ಆದೀತು. ಯಾವುದೇ ಗಟ್ಟಿ ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಂತರ ಈ ರೀತಿ ಒಂದು ಸಲ ಕೈಯಲ್ಲಿ ಕೂಡ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ. ಸ್ವಲ್ಪ ಎಲ್ಲಿಯಾದರೂ ಗಟ್ಟಿ ಎಲ್ಲ ಉಳಿದಿದ್ರೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಇನ್ನಿದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲಿನ ಪುಡಿ, ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ ಮಿಲ್ಕ್ ಪೌಡರ್ ಆ್ಯಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಎಲ್ಲಿಯಾದರೂ ಸ್ವಲ್ಪ ಹಿಟ್ಟು ತೆಳುವಾಯಿತು ಅಂತಾದರೆ ಸ್ವಲ್ಪ ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡಿಕೊಳ್ಳಿ. ಇನ್ನು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ರಿಂದ 3 ನಿಮಿಷ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ಮೇಲೆ ಅದಕ್ಕೆ ಮೇಲಿಂದ 1 ಚಮಚ ಆಗುವಷ್ಟು ತುಪ್ಪ ಹಾಕಿ ನೋಡಿ ಈ ರೀತಿ ಪುನಃ ಮಿಕ್ಸ್ ಮಾಡಿಕೊಂಡ್ರೆ ಅದರ ಅಂಟಿನಂಶ ಎಲ್ಲ ಹೋಗ್ತದೆ. ಆಗ ನಮಗೆ ಅದು ಕ್ಲಿಯರಾಗಿ ಹಿಟ್ಟು ಒಂದು ಉಂಡೆಯ ಶೇಪಿಗೆ ಬರ್ತದೆ. ನೋಡಿ ಎಷ್ಟು ಕ್ಲಿಯರಾಗಿ ಬಂತು. ಇಲ್ಲದಿದ್ದರೆ ಅದು ಆ ತುಪ್ಪದ ಪಸೆ ನಾವು ಕೊಡದಿದ್ದರೆ ಕೈಗೆಲ್ಲ ಅಂಟಿಕೊಳ್ತದೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. ಇನ್ನಿದಕ್ಕೆ
ನಾವು ಕೈಗೆ ಸ್ವಲ್ಪ ಎಣ್ಣೆ ಪಸೆ ಮಾಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಯಾವುದೇ ಕ್ರ್ಯಾಕ್ ಬರದ ರೀತಿಯಲ್ಲಿ ಉಂಡೆಯನ್ನು ರೆಡಿ ಮಾಡಿಕೊಳ್ಬೇಕು. ಇದನ್ನು ನೀವು ಇನ್ಸ್ಟೆಂಟಾಗಿ ಕೂಡ ಮಾಡಿಕೊಳ್ಬಹುದು. ಇದಕ್ಕೆ ಕೆಲವರು ಸ್ವಲ್ಪ ಸೋಡಾ ಹುಡಿ ಆ್ಯಡ್ ಮಾಡ್ತಾರೆ. ಬೇಕು ಅಂತಿಲ್ಲ, ನಿಮಗೆ ಬೇಕು ಅಂತಾದರೆ ಒಂದು ಚಿಟಿಕೆ ಆಗುವಷ್ಟು ಸೋಡಾದ ಹುಡಿ ಆ್ಯಡ್ ಮಾಡಿ, ಸೋಡಾದ ಅವಶ್ಯಕತೆ ಇಲ್ಲ. ಇನ್ನು ನೋಡಿ, ಇಲ್ಲಿ ತೆಂಗಿನ ಎಣ್ಣೆಯನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಮೊದಲಿಗೆ ಸ್ವಲ್ಪ ಒಂದು ಸಣ್ಣ ತುಂಡು ಉಂಡೆಯನ್ನು ಹಾಕಿ ನೋಡಿ, ಎಣ್ಣೆ ಬಿಸಿ ಆಗಿದೆ ಅಂತಾದರೆ ಮಾಡಿಟ್ಟುಕೊಂಡಂತಹ ಉಂಡೆಯನ್ನು ಒಂದೊಂದೇ ಬಿಸಿಯಾದಂತಹ ಎಣ್ಣೆಯಲ್ಲಿ ಬಿಟ್ಟುಕೊಳ್ತಾ ಬನ್ನಿ. ಇನ್ನು ಫ್ಲೇಮನ್ನು ಮೀಡಿಯಮ್ ಫ್ಲೇಮಿಗೆ ಇಡಿ. ಹಾಗೆ ಮೆಲ್ಲಗೆ ಅದನ್ನು ಒಂದ್ಸಲ ಫುಲ್ ಎರಡೂ ಸೈಡು ಕೂಡ ಬೇಯಬೇಕು. ಹಾಗೆ ತಳ ಬಿಡುವ ರೀತಿಯಲ್ಲಿ ಒಂದ್ಸಲ ಅದನ್ನು ಈ ರೀತಿ ಮೇಲೆ ಮಾಡಿಕೊಳ್ಳಿ. ಅದು ತಳ ಹಿಡಿಯುವುದು ಬೇಡ. ತಳ ಹಿಡಿದ್ರೆ ಅಡಿ ಮಾತ್ರ ಕಪ್ಪಾಗಿ ಹೋಗ್ತದೆ. ಎಲ್ಲ ಸೈಡಲ್ಲೂ ಒಂದೇ ಥರ ಬೇಯಬೇಕದು. ಹಾಗಾಗಿ ಕೈ ಆಡಿಸ್ತಾ ಇರಿ. ಈ ರೀತಿ ನೋಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಈ ರೀತಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ನಾನಿಲ್ಲಿ ಇದಕ್ಕೆ ಯಾವುದೇ ಮೈದಾ ಆಗಲಿ ಸೋಡಾ ಹುಡಿ ಆಗಲಿ ಯಾವುದನ್ನು ಯೂಸ್ ಮಾಡಿಕೊಳ್ತಾ ಇಲ್ಲ. ಹಾಗೆ ಎಣ್ಣೆ ಕೂಡ ಯೂಸ್ ಮಾಡಿದ ಎಣ್ಣೆಯನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಫ್ರೆಶ್ ಎಣ್ಣೆ ಆಗಿರಲಿ, ತುಂಬಾ ರುಚಿಯಾಗಿರ್ತದೆ. ನೋಡಿ, ಇದೀಗ ಆಗಿದೆ. ಇನ್ನಿದನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳುವ. ಪುನಃ ಅದೇ ರೀತಿ ಉಳಿದಂತಹ ಉಂಡೆಯನ್ನು ಎಣ್ಣೆಗೆ ಬಿಡ್ತಾ ಬನ್ನಿ. ಹಾಗೆ ನಾವಿಲ್ಲಿ ರೆಡಿ ಮಾಡಿಟ್ಟುಕೊಂಡಂತಹ ಸಕ್ಕರೆ ಪಾಕಕ್ಕೆ ರೆಡಿ ಮಾಡಿಟ್ಟುಕೊಂಡಂತಹ ಕರಿದಂತಹ ಉಂಡೆಗಳನ್ನು ಉಗುರು ಬೆಚ್ಚಗಿನ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಇದು ಬಿಸಿ ಬಿಸಿ ಇರುವಾಗಲೇ ಹಾಕಿಕೊಳ್ಳಿ. ಸಕ್ಕರೆ ಪಾಕ ಕೂಡ ಬಿಸಿಯಾಗಿರಲಿ, ಹಾಗೆ ನಾವು ಕರಿದಂತಹ ಉಂಡೆಯು ಬಿಸಿಯಾಗಿಯೇ ಇರಲಿ. ಈ ರೀತಿ ಹಾಕಿ ಈ ರೀತಿ ಅದನ್ನು ಮುಚ್ಚಳ ಮುಚ್ಚಿ ಇಡಿ. ಹಾಗೆ ಎರಡನೇ ಸಲ ಕರಿದಂತಹ ಉಂಡೆಗಳನ್ನು ಕೂಡ ಇದೇ ರೀತಿ ಸಕ್ಕರೆ ಪಾಕಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಡಿ. ಇದೊಂದು 2 ಗಂಟೆ ಹೊತ್ತು ಚೆನ್ನಾಗಿ ಸಕ್ಕರೆ ಪಾಕ ಹೀರಿಕೊಳ್ಳಿ. ನೋಡಿ, ಇದೀಗ 2 ಗಂಟೆಯ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗುಲಾಬ್ ಜಾಮೂನ್. ಯಾವುದೇ ಹೊರಗಡೆಯ ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರ್ ಬೇಕಾಗಿಲ್ಲ. ನಾವು ಮನೆಯಲ್ಲೇ ಸಿಹಿಗೆಣಸಿನಿಂದ ಹೆಲ್ದಿಯಾಗಿ ಯಾವ ರೀತಿಯಾಗಿ ಗುಲಾಬ್ ಜಾಮೂನನ್ನು ಪ್ರಿಪೇರ್ ಮಾಡಿಕೊಳ್ಳಬಹುದು. ಮಕ್ಕಳಿಗೆಲ್ಲ ಗುಲಾಬ್ ಜಾಮೂನು ನೋಡಿದ ತಕ್ಷಣ ತಿನ್ನುವ ಅಂತ ಆಗ್ತದೆ. ಆಗೆಲ್ಲ ನೀವು ಹೊರಗಡೆಯಿಂದ ತರಬೇಕು ಅಂತಿಲ್ಲ. ಇದೇ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡಿ, ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡಿ, ಹೆಲ್ದಿಯಾಗಿ ಪ್ರಿಪೇರ್ ಮಾಡಿ ಸರ್ವ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೀವು ಆರ್ಗ್ಯಾನಿಕ್ ಶುಗರ್ ಬದಲಾಗಿ ನಮ್ಮ ನಾರ್ಮಲ್ ಶುಗರ್ ಬೇಕಿದ್ದರೂ ತಗೊಂಡು ಮಾಡ್ಬೋದು. ಕೆಲವು ಮಕ್ಕಳಿಗೆಲ್ಲ ಇದು ಕಪ್ಪು ಕಾಣ್ತದೆ ಅಂತ ಆಗ್ಬೋದು ಮಾಡಿದಾಗ. ನಾರ್ಮಲ್ ಶುಗರಲ್ಲಿ ಮಾಡಿದರೆ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಆಗ ನೀವು ಬೇಕಿದ್ದರೆ ಕೇಸರಿ ದಳ ಕೂಡ ಹಾಕಿಕೊಳ್ಬೋದು ಸಕ್ಕರೆ ಪಾಕ ಮಾಡುವ ಸಮಯದಲ್ಲಿ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.